ಕಾಂಗ್ರೆಸ್ನವರು ಪ್ರಣಾಳಿಕೆಯನ್ನ ಬಿಡುಗಡೆ ಮಾಡಿ ಈ ವಿಶ್ವದಲ್ಲಿ ಯಾವುದೇ ಅಧಿಕಾರಕ್ಕೆ ಬರ್ತಕ್ಕಂತ ರಾಜಕೀಯ ಪಕ್ಷ ಅಂತ ಪ್ರಣಾಳಿಕೆಯನ್ನ ಬಿಡುಗಡೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಬಜೆಟ್ಗಿಂತಲೂ ಹೆಚ್ಚಿನ ಮೊತ್ತದ ಬಿಟಿ ಭಾಗ್ಯಗಳನ್ನ ಕೊಡ್ತೀವಿ ಅಂತ ಹೇಳಿ ಘೋಷಣೆ ಮಾಡಿರ್ತಕ್ಕಂಥದ್ದು ನಾನು ಯಾವತ್ತೂ ನೋಡಿಲ್ಲ. ನನಗೂ 73 ವರ್ಷ. ಏನ್ ಹೇಳಿದಾರೆ, ಎಲ್ಲಾ ಬಡವ್ರ ಹೆಣ್ಣು ಮಕ್ಕಳಿಗೆ 1 ಲಕ್ಷ ರೂಪಾಯಿ ಪ್ರತಿ ವರ್ಷ ಅವ್ರ ಅಕೌಂಟಿಗೆ ಆಗ್ತಿತ್ತು. ಅದು ಎಷ್ಟು ಆಗ್ತದಂದ್ರೆ 25 ಲಕ್ಷ ಕೋಟಿ. ಅದೇ ರೀತಿ ನಿರುದ್ಯೋಗಿ ಯುವಕರಿಗೆ 1 ಲಕ್ಷ ರೂಪಾಯಿ ಪ್ರತಿ ವರ್ಷ ಅಕೌಂಟಿಗೆ ಹಾಕ್ತಿವಿ. ಅದು ಒಂದು 10 ಲಕ್ಷ ಕೋಟಿ. ಮತ್ತು ಸಾಲ ಮನ್ನಾ ಮಾಡ್ತೀವಂತ, ಸಾಲ ಮನ್ನಾ ಅದೂ ಕನಿಷ್ಠ ಒಂದು 15 ಲಕ್ಷ ಕೋಟಿ. ಎಲ್ಲ ಸೇರಿದ್ರೆ 50 ಲಕ್ಷ ಕೋಟಿ. 50 ಲಕ್ಷ ಕೋಟಿ ನಮ್ ಬಜೆಟ್ ಇಲ್ಲ. ಈ ವರ್ಷ 2024-25ನೇ ಸಾಲಿನ ಬಜೆಟ್ ಭಾರತ ಸರ್ಕಾರದ 47 ಲಕ್ಷ ಕೋಟಿ. 47 ಲಕ್ಷ ಕೋಟಿ ಇದ್ದಾಗ ಇವರು 50 ಲಕ್ಷ ಕೋಟಿ ಸರ್ಕಾರದ ಖಜಾನೆ ಬಾಗಿಲು ತೆಗೆದು ಹಂಚಿ ಬಿಡ್ತೀವಿ ಅಂತ ಹೇಳಿದಾರಲ್ಲ, ಎಂಥ ಮೋಸಗಾರರು ಕಾಂಗ್ರೆಸ್ನವ್ರು. ಅದಕ್ಕೆ ನಾವು ಸಣ್ಣವರಿದ್ದಾಗ ಒಂದು ಪಂಚತಂತ್ರ ದಂತ ಕತೆ ಅಂತಿದ್ದಾರೆ, ಮೋಸದಾಟ. ಆ ಮೋಸದಾಟ ಇವತ್ತು ಕಾಂಗ್ರೆಸ್ನವ್ರು. ಗಿಮಿಕ್ ಅಲ್ಲ, ಮೋಸ. ಗಿಮಿಕ್ ಅನ್ನೋದಕ್ಕಂತಲೂ ಮೋಸದಾಟ. ಏಟಿನ ಮೇಲೆ ಏಟು ಬಿಟ್ಟರು ಓಟಿನ ಚಿಂತೆ ಕಳಿಯಲ್ಲ. ಓಟಿಗೆ ಓಟು ಹಾಕುವ ಬುದ್ಧಿ ಬಿಡದೆ ದೇಶಕ್ಕೆ ಉಳಿವಿಲ್ಲ.